ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. 11ನೇ ತಾರೀಕು ಸಂಡೇ ಎಕ್ಸಾಮ್ ಅದ, ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಅದ. ಎಷ್ಟೋ ಜನ 50 ಪೋಸ್ಟ್ ಅದಾವೆ, ರೈಟಾ? 50 ಪೋಸ್ಟ್ ಇದ್ರೂ ಕೂಡ ಒಂದು 5,000 ಹುಡುಗರು 50,000 ಹುಡುಗರು ಬರೀತಿರ್ಬೋದು. ಬಟ್ ಎಲ್ಲರಿಗೂ ಒಂದು ಏನಂತಂದರೆ ಒಳಗಡೆಯಿಂದ ಒಂದು ಚೀಲ್ ಇರ್ತದೆ, ನಂದು ಈ ಸತಿ ಆಗ್ತದ ಅಂತೇಳಿ. ಬಟ್ ಅದ್ರ ಸಲುವಾಗಿ ಈ ಎಕ್ಸಾಮಿಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಪ್ಪ ಅಂತ ಕೇಳಿದ್ರೆ, ಅಕಾರ್ಡಿಂಗ್ ಟು ಮೀ ದೇರ್ ಆರ್ 3 ಟೈಪ್ ಆಫ್ ಸ್ಟೂಡೆಂಟ್ಸ್. ಒಂದನೇ ಹುಡುಗ ಭಾಳ ವರ್ಷದಿಂದ ಅಥವಾ ಭಾಳ ತಿಂಗಳಿಂದ ಅಥವಾ ಇಂಜಿನಿಯರಿಂಗ್ ಜಾಯ್ನ್ ಆದಾಗಲಿಂದ ಅವನು ಕನಸು ಕಾಣ್ತಿರ್ತಾನೆ, ಅವನಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಹಾಗಾಗಿ ಈ ರೀತಿ ಥರೋ ಆಗಿ ಪ್ರಿಪೇರ್ ಆಗ್ತಕ್ಕಂಥವ್ರು, ಒಂದು 3 ತಿಂಗಳ 4 ತಿಂಗಳದ ಹಿಂದ್ಗಡೆಯಿಂದ ಪ್ರಿಪೇರ್ ಆಗ್ತಕ್ಕಂಥವ್ರು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ಯು. ಅರ್ಥಾಯ್ತಾ? ಆದರೂ ನೀವು ನೋಡ್ಬೇಕನ್ಸುತ್ತಂದರೆ ಆ ಸ್ಪೀಡನ್ನು 2x ಮಾಡಿ ಏನು ಹೇಳಿದ್ರೆ ಅಂತೇಳಿ ನೋಡಿ ಮುಗಿಸ್ಬಿಡ್ರಿ. ಅರ್ಥಾಯ್ತಾ? ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಸಿನ್ಸ್ 3 months ಆರ್ 4 months. ನೀವು ಟೈಮ್ ವೇಸ್ಟ್ ಮಾಡಬೇಡ್ರಿ, ಚೆನ್ನಾಗಿ ಓದ್ರಿ, ರಿವಿಷನ್ ಮಾಡಿರಿ, ಕಂಟಿನ್ಯೂ ಮಾಡಿರಿ. ಎರಡನೇದು ಏನಂತಂದರೆ, ಎರಡನೇ ಕ್ಯಾಟಗರಿ ಹುಡುಗರು ಯಾರು ಅಂತಂದರೆ ಈ ಕಡೆ ಬರೋಣ. ಇವ್ರು ಯಾರು ಕ್ಯಾಟಗರಿ ಅಂತಂದರೆ, ಸರ್ ಈಗ ಒಂದು 3 ದಿನ ಐತಲ್ರಿ, 4 ದಿನ ಐತಲ್ರಿ, ಇನ್ನು 3-4 ದಿನ ನಾವು ಓದ್ತೀವಿ ರೀ ಸರ್, ಏನು ಓದಬೇಕಂತ ಹೇಳ್ರಿ, ಸಾಕಷ್ಟೇ ಓದಿಬಿಡ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ತದ. ನೆಕ್ಸ್ಟು 3-4 ದಿನ ರಜೆ ಐತ್ರಿ ಸರ, ಬಟ್ ನಾನು ಜಾಬಿಗೆ ಈ 3-4 ದಿನ ರಜೆ ಹಾಕ್ತೀನಿ ರೀ, ರಜೆ ಹಾಕಿ ಓದ್ತೀನಿ ರೀ ಅನ್ನೋರಿಗೆ ಬೇರೆ ವಿಡಿಯೋ ಮಾಡಲಾಗ್ತದ. ಈ 3-4 ದಿನದಲ್ಲಿ ದಿನಕ್ಕೆ 2 ತಾಸು ಅಷ್ಟೇ ಕೊಡ್ತೀನಿ ರೀ ಸರ, ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಇನ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಕರ್ನಾಟಕದೊಳಗೆ ಆಗಿ 70-80 ಸಾವಿರ ರೂಪಾಯಿ ತಿಂಗಳು ತೊಗೋಬೇಕ್ರಿ ಅಂತೇಳಿ 3 ದಿನದ ಕನಸು ಕಾಣ್ತಕ್ಕಂಥ ಮಹಾರಾಜ ಮಹಾರಾಣಿಯರಿಗೆ ಈ ವಿಡಿಯೋವನ್ನು ಮಾಡಲಾಗಿದೆ. ಅರ್ಥಾಯ್ತಾ? ಇದು ಆ್ಯಟ್ ಯುವರ್ ರಿಸ್ಕ್. ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅದನ್ನಷ್ಟೇ ತೊಗೊಂಡು ಒಂದನ್ನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಏನು ಕಾನ್ಫಿಡೆಂಟ್ ಕೊಡ್ಬೋದು ಅಂತಂದರೆ, 100 ಮಾರ್ಕ್ಸ್ ಒಳಗಡೆ ಇದೊಂದು ಸೀರೀಸ್, ಇದು ಇಷ್ಟನ್ನು ಮಾತ್ರ ಓದಿ 1 2 3 4 5 6 ಅಂತೇಳಿ ಒಂದು ಸೀರೀಸ್ ಬರ್ತದೆ, ಒಂದು 5 ನಿಮಿಷದ ವಿಡಿಯೋ. ಇಷ್ಟನ್ನು ಮಾತ್ರ ಓದಿ ಅಂತಂದರೆ ಈ 100 ಮಾರ್ಕ್ಸ್ ಒಳಗೆ ನಾನು ನಿಮಗೆ ಡೆಫಿನೆಟ್ಲಿ 30-40 ಮಾರ್ಕ್ಸದ ಕಾನ್ಫಿಡೆನ್ಸ್ ಕೊಡ್ತೀನಿ. 30 to 40 ಮಾರ್ಕ್ಸದ ಕಾನ್ಫಿಡೆನ್ಸ್ ಆರಾಮಾಗಿ ಕೊಡ್ತೀನಿ. ಓಕೆ, ಯು ಕ್ಯಾನ್ ವಾಚ್ ದಿಸ್ ಒನ್. ದ ಫಸ್ಟ್ ವಿಡಿಯೋ ಆನ್ ಬಿಲ್ಡಿಂಗ್ ಮಟೀರಿಯಲ್ಸ್. ರೈಟಾ? ಬಿಲ್ಡಿಂಗ್ ಮಟೀರಿಯಲ್ಸಲ್ಲಿ ಏನೇನು ಓದಬೇಕಂತಂದರೆ, ನಾನು ಆಲ್ರೆಡಿ PDF ಲಿಂಕಲ್ಲಿ ಶೇರ್ ಮಾಡಿರ್ತೀನಿ, ಕೆಳಗಡೆ ಲಿಂಕ್ ಇರ್ತದೆ, ಡೌನ್ಲೋಡ್ ಮಾಡ್ಕೊಳ್ರಿ. ರೈಟಾ? ಬೋಕ್ಸ್ ಕಾಂಪೋನೆಂಟ್ ಏನಂತೆಲ್ಲ ಭಾಳ ಇಂಪಾರ್ಟೆಂಟ್. ಇದು ಸಿಮೆಂಟಲ್ಲಿ ಬಂದಾಗ ಬೋಕ್ಸ್ ಕಾಂಪೋನೆಂಟ್ ಭಾಳ ಇಂಪಾರ್ಟೆಂಟ್ ಅದ. ಫೀಲ್ಡ್ ಟೆಸ್ಟ್ಸ್ ಏನಿದಾವಲ್ಲ ಇವು ಭಾಳ ಇಂಪಾರ್ಟೆಂಟ್ ಅದಾವ. ನೆಕ್ಸ್ಟ್ ಲ್ಯಾಬ್ರೋಟ್ರಿ ಟೆಸ್ಟ್ ಇದಾವ, ಅವುಗಳನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ನಾರ್ಮಲ್ ಕನ್ಸಿಸ್ಟೆನ್ಸಿ, ಇನಿಷಿಯಲ್ ಸೆಟ್ಟಿಂಗ್, ಫೈನಲ್ ಸೆಟ್ಟಿಂಗ್, ಸೌಂಡ್ನೆಸ್, ಸ್ಟ್ರೆಂತ್ ಟೆಸ್ಟ್, ಕಂಪ್ರೆಷನ್ ಸ್ಟ್ರೆಂತ್ ಟೆಸ್ಟ್, ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್, ಫೈನೆಸ್ ಟೆಸ್ಟ್, ಇವಕ್ಕೆಲ್ಲ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವ ಇದಾವ, ಹೌದಾ? ಇದ್ರ ಮೇಲೆ ಒಂದು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾಂಕ್ರೀಟ್ ಬಂದಾಗ ವಾಟರ್ ಸಿಮೆಂಟ್ ರೇಷಿಯೋ, ಅದ್ರದ್ದು ವೇರಿಯೇಷನು, ವರ್ಕ್ಯಾಬಿಲಿಟಿ, ಅದ್ರ ಮೀನಿಂಗು, ಆಮೇಲೆ ಟೆಸ್ಟ್ಸ್ ಆನ್ ಕಾಂಕ್ರೀಟ್ ಒಳಗಡೆ ಸ್ಲಂಪ್ ಟೆಸ್ಟ್ ಅದ, ಮತ್ತು ಬೇರೆ ಅವುಗಳದ್ದು ಲಿಮಿಟ್ಸ್. ಇದು ಮಾತ್ರ ಭಾಳ ಇಂಪಾರ್ಟೆಂಟ್ ಟೇಬಲ್, ಇದು ಬೈ ಹಾರ್ಟ್ ಆಗಿಬಿಡಿ. ನೆಕ್ಸ್ಟ್ ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಟೆಸ್ಟು, VB ಮತ್ತು ಫ್ಲೋ ಟೆಸ್ಟ್, ಈ ರೀತಿ ಟೆಸ್ಟ್ಗಳು ಅವುಗಳ ಲಿಮಿಟೇಷನ್ಸ್ ನೋಡ್ಕೊಡ್ರಿ. ಎಸ್ಟಿಮೇಟಿಂಗ್ ಈಲ್ಡ್ ಆಫ್ ಕಾಂಕ್ರೀಟ್ ಅದು ನೋಡ್ಕೊಡ್ರಿ. ಮೆಥಡ್ ಆಫ್ ಪ್ರಪೋರ್ಷನಿಂಗು, ಮಿಕ್ಸ್ ಡಿಸೈನು, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಡ್ರಿ, ಮಿಕ್ಸ್ ಡಿಸೈನ್ ಬಗ್ಗೆ. ಅಗ್ರಿಗೇಟ್ಸ್ ಒಳಗಡೆ ಫೈನೆಸ್ ಮಾಡಲಸ್ಸು ಮತ್ತು ಅವೆಲ್ಲ ನೋಡ್ಕೊಳೋದು, ಇದು ಭಾಳ ಇಂಪಾರ್ಟೆಂಟ್. ಇದಾದಮೇಲೆ ಬ್ರಿಕ್ಸ್ ಬರ್ತದೆ, ಬ್ರಿಕ್ಸಲ್ಲಿ ಡಿಫೆಕ್ಟ್ಸ್ ಹೆಂಗಿರ್ತದೆ, ಪ್ಲಸ್ ಟೈಪ್ಸ್ ಆಫ್ ಬ್ರಿಕ್ಸ್ ಯಾವ್ಯಾವ ಇದಾವೆ, ಅವುಗಳದ್ದು ಕ್ವಾಲಿಟಿ ಹೆಂಗಿರಬೇಕು ಅಂತೇಳಿ ನೋಡ್ಕೊಳೋದು. ಕ್ಲಾಸಿಫಿಕೇಷನ್ ಆಫ್ ಬ್ರಿಕ್ಸ್, ಸೈಜ್ ಆಗ್ತದೆ. ನೆಕ್ಸ್ಟ್ ಟಿಂಬರಲ್ಲಿ ಬಂದಾಗ ಡಿಫೆಕ್ಟ್ಸ್ ಯಾವ್ಯಾವ ಟಿಂಬರ್ಸಲ್ಲಿ ಇದಾವೆ, ಮತ್ತು ಪ್ರಿಸರ್ವೇಷನ್ಸ್, ಟೈಪ್ಸ್ ಆಫ್ ಪ್ರಿಸರ್ವೇಷನ್ಸ್, ಇವುಗಳನ್ನ ನೋಡ್ಕೊಳೋದು. ಇಷ್ಟು ನೋಡಿಕೊಂಡ್ರೆ ಡೆಫಿನೆಟ್ಲಿ ಬಿಲ್ಡಿಂಗ್ ಮಟೀರಿಯಲ್ಸಲ್ಲಿ 2 to 3 ಮಾರ್ಕ್ಸ್ದ ಕಾನ್ಫಿಡೆಂಟ್ನ ಕೊಡ್ಬೋದು. ಔಟ್ ಆಫ್ 100 2 to 3 ಮಾರ್ಕ್ಸ್ ಕಾನ್ಫಿಡೆನ್ಸನ್ನು ಕೊಡ್ಬೋದು. ಈ 1ನೇ PDF ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅದ, ಅದನ್ನ ಕ್ಲಿಕ್ ಮಾಡಿರಿ, ನಿಮಗೆ ಡೌನ್ಲೋಡ್ ಆಗಿಬಿಡುತ್ತೆ. ರೈಟಾ? ಥ್ಯಾಂಕ್ ಯು ವೆರಿ ಮಚ್. ಇನ್ ದ ಸೆಕೆಂಡ್ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತಂದರೆ, ಸ್ಟ್ರೆಂತ್ ಆಫ್ ಮಟೀರಿಯಲಲ್ಲಿ ವೆರಿ ಇಂಪಾರ್ಟೆಂಟ್ ಏನು ನೋಡ್ಬೇಕು ಅನ್ನೋದನ್ನು ನೋಡೋಣ. ಬಾಯ್. ಇಷ್ಟು ಓದೋದ್ರಿಂದ ನಿಮಗೆ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಬ್ರಿಕ್ಸ್ ಕವರ್ ಆಗಿದೆ, ಸಿಮೆಂಟು ಮತ್ತು ಇಟ್ಸ್ ಪ್ರಾಪರ್ಟೀಸ್ ಕವರ್ ಆಗಿದೆ, ಟಿಂಬರು ಅದ್ರ ಪ್ರಾಪರ್ಟೀಸ್ ಕವರ್ ಆಗಿದೆ. ಇಷ್ಟನ್ನು ನಾವೀಗ 1ನೇ PDF ಕಂಡುಹಿಡ್ಕೊಂಡಿದ್ವಿ. ಮತ್ತು ಇದಾದಮೇಲೆ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಬಿಲ್ಡಿಂಗ್ ಇಂಜಿನಿಯರಿಂಗ್ ಅಂತದ, ಇದರಲ್ಲಿ ಕೂಡ ಕೆಲವು ಸಿಮೆಂಟು ಮತ್ತು ಮಾರ್ಟರು, ಇದ್ರ ಬಗ್ಗೆ ಸ್ವಲ್ಪ ಕಾಂಕ್ರೀಟ್, ಸಿಮೆಂಟ್, RCC ಸ್ವಲ್ಪ ಕವರ್ ಮಾಡಲಾಗಿದೆ. ಅರ್ಥಾಯ್ತಾ? ಇದು 1ನೇ ವಿಡಿಯೋ ಆಯಿತು. ಇಷ್ಟು ಮಾತ್ರ ಓದಿ 1ನೇ ವಿಡಿಯೋ, ಇಷ್ಟು ಮಾತ್ರ ಓದಿ 2ನೇ ವಿಡಿಯೋನ ನೆಕ್ಸ್ಟ್ ನೋಡ್ಕೊಡ್ರಿ. ಥ್ಯಾಂಕ್ ಯು.